ಈಗಿನ ಸಂಜೆ ಹೊತ್ತಿಗೆ ಜುಮ್ಮಾ ಮಸೀದ್ ಪಕ್ಕದಲ್ಲಿ ಒಂದು ಕೊಲೆ ಪ್ರಕರಣ ವರದಿಯಾಗಿರುತ್ತದೆ. ಅದರಲ್ಲಿ ವಿಕ್ಟಿಮ್ ರಜೀಂ ಜಮಾದಾರ್ ಇವನಿಗೆ ಕೆಲವು ದುಷ್ಕರ್ಮಿಗಳು ತಲೆ ಮೇಲೆ ಒಂದು ಸ್ಟೋನ್ ಸ್ಲಾಬ್ ಸಾರಿಗೆ ಸ್ಪಾಟ್ ಅಲ್ಲಿ ಕಾಣಿಸ್ಕೊಳ್ತಾ ಇದೆ. ತಲೆ ಮೇಲೆ ಹಾಕಿದ್ದಕ್ಕೆ ಇದು ಕೊಲೆ ಆಗಿರೋದು ಕಲ್ಲೆತ್ತಿ ಹಾಕಿದ್ದು ಮೇಲ್ನೋಟಕ್ಕೆ ಕಂಡು ಇದೆ. ಇದರಲ್ಲಿ ಇನ್ನೂ FIR ರಿಜಿಸ್ಟರ್ ಆಗಲಿಕ್ಕಿದೆ. FIR ಆದ ನಂತರ ಈಗಾಗಲೇ ನಾವು ಮುಂದಿನ ಏನು ಸಸ್ಪೆಕ್ಟ್ಸ್ ಯಾರಿದ್ದಾರೆ, ಯಾರ ವಿಚಾರದಲ್ಲಿ ಆಗಿರಬಹುದು ಅದರ ಬಗ್ಗೆ ಈಗಾಗಲೇ ನಮ್ಮ ತನಿಖೆ ಶುರುವಾಗಿದೆ. ರಿಜಿಸ್ಟರ್ ಆಗಿ ಮಾಡಿ ಅವರು 4 ಮಂದಿ ಮೇಲೆ ಡೌಟ್ ಇದೆ. ಅದು ನೋಡಿ, ಅವ್ರು ಕಂಪ್ಲೇಂಟ್ ಕೊಡ್ತಾರೆ. ಕಂಪ್ಲೇಂಟ್ ಪ್ರಕಾರ ನಾವು FIR ರಿಜಿಸ್ಟರ್ ಮಾಡ್ತೀವಿ. FIR ರಿಜಿಸ್ಟರ್ ಮಾಡಿದ ನಂತರ ಅದು ತನಿಖೆ ಮಾಡ್ತೀವಿ. ಬಟ್ ಅಷ್ಟರಲ್ಲಿ ಈಗಾಗಲೇ ಏನು ಕಂಡು ಬಂದಿದೆ, ಏನು ತಿಳಿದು ಬಂದಿದೆ, ಅದರ ಮೇಲೆ ಈಗಾಗಲೇ ನಮ್ಮ ಒಂದು ಪ್ರೈಮರಿ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಆಗಿದೆ. ಮೋದಿ ಗ್ಯಾಂಗು ಮತ್ತೆ ಹೈದರ್ ಗ್ಯಾಂಗು ಅದು ಈಗಲೇ ಏನು ಹೇಳಲಿಕ್ಕೆ ಆಗಲ್ಲ. ಯಾವ ರೀತಿಯ ಘಟನೆ ಆಗಿದೆ, ಏನೇ ನಮ್ಮ ಸಸ್ಪೆಷನ್ ಇದೆ, ಅದು ಫಸ್ಟ್ ನಾವು ಕನ್ಫರ್ಮ್ ಮಾಡಬೇಕು. ಈಗಲೇನು ಹೇಳಕ್ಕೆ ಆಗಲ್ಲ. ಇವರು ಅದು ತಿಳ್ಕೊಬೇಕಾಗತ್ತೆ. ಈಗ ಶಾಂತಿ ಕದಡುವ ಯತ್ನ ಅಂತ ಹುಡುಗರು ಘಟನೆ ನಡೆದಿದೆ, ನೋಡೋಣ ಯಾವ ಕಾರಣಕ್ಕೆ ಆಗಿದೆ. ಅದಾದ ನಂತರ ಹೆಚ್ಚಿನ ಕಮೆಂಟ್ ಮಾಡಬಹುದು.